ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲ್ ಅಪ್ಡೇಟ್ ಬಂದು ಇವಾಗ ಪ್ರೊಮೋದಲ್ಲಿ ತೋರಿಸ್ತಾ ಇರೋ ಥರ ರಾಮ್ ಮತ್ತು ಪ್ರೇಮನ್ ಸೀನ್ ಇದೆ. ಆ್ಯಂಡ್ ಇವತ್ತು ಮೇಯ್ನ್ಲಿ ಏನಪ್ಪ ಅಂತ ಅಂದರೆ ಕಾವ್ಯ ಮತ್ತು ಮಹಾದೇವನ ಸೀನೇ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಮಹಾದೇವನ ಪಾಡಿಗೆ ಅವನು ಆರಾಮಾಗಿ ಅವ್ನ ತೋಟದಲ್ಲಿ ಕೆಲಸ ಮಾಡ್ಕೊಂಡು ನಿಂತಿರ್ತಾನೆ. ಆದರೆ ಈ ಭರತ್ ಅಂದರೆ ಕಾವ್ಯನ ಫ್ರೆಂಡ್ ಪೊಲೀಸ್ ಮಹಾದೇವಂಗೆ ಕಾಲ್ ಮಾಡಿಬಿಟ್ಟು ನನ್ನ ಕಾವ್ಯಂಗೆ ಕಾಲ್ ಮಾಡಿದೆ, ಅವಳು ರಿಸೀವ್ ಮಾಡಲಿಲ್ಲ, ಅದಕ್ಕೆ ನಿನಗೆ ಕಾಲ್ ಮಾಡಿದೆ ಅಂತ ಹೇಳಿ ಮಹಾದೇವನಿಗೆ ಸಿಟ್ಟು ಬರಬೇಕು ಅಂತಲೇ ಹಂಗೆ ಮಾತಾಡ್ತಾನೆ. ಆವಾಗ ಮಹಾದೇವ ಇದ್ದವನು ಇನ್ನೊಂದು ಸಲ ನನ್ನ ಕಾವ್ಯ ಅಂತ ನೀನು ಹೇಳ್ಬೇಡ, ಹಂಗೇನಾದ್ರು ಹೇಳಿದ್ರೆ ಸರಿ ಇರೋಕ್ಕಿಲ್ಲ ಅಂತ ಭರತ್ಗೆ ವಾಕ್ ಮಾಡಿದಾಗ ಭರತ್ ಹೇಳ್ತಾನೆ, ನಿನ್ನಿಂದನೇ ನನ್ನ ಕಾವ್ಯನ ನಾನು ಹೆಂಗೆ ಕರ್ಕೊಂಡು ಹೋಗಬೇಕು ಅಂತ ನನಗೆ ಗೊತ್ತು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಮಹಾದೇವಂಗೆ ವಾರ್ ಮಾಡಿದಾಗ ಮಹಾದೇವ ಅದು ಹೆಂಗೆ ಮಾಡ್ತೀಯ ಮಾಡ್ಕೊ ಅಂತ ಮಹಾದೇವನು ಭರತ್ಗೆ ತಿರುಗಿ ಉತ್ತರ ಕೊಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಕಾವ್ಯ ಏನು ಮಾಡ್ತಾಳೆ, ಮೊಬೈಲ್ ನೋಡ್ತಾಳೆ. ಆವಾಗ ಭರತ್ ಮಿಸ್ ಕಾಲ್ ಇರುತ್ತೆ. ಆಗ ಭರತ್ಗೆ ರಿಟರ್ನ್ ಕಾಲ್ ಮಾಡಿದಾಗ ಭರತ್ ಹೇಳ್ತಾನೆ, ಕಾವ್ಯ ನಂದಿದೆ ಲಾಸ್ಟ್ ಕಾಲ್ ನಿನಗೆ ಮಾಡೋದು ಅಂದಾಗ ಏನಾಯಿತು ಭರತ್ ಯಾಕೆ ಅಂತ ಅಂದಾಗ, ನಿನಗೆ ಕಾಲ್ ಮಾಡಿದೆ ಕಾವ್ಯ, ನೀನು ರಿಸೀವ್ ಮಾಡಲಿಲ್ಲ ಅಂತ ನಿನ್ನ ಗಂಡ ಮಹಾದೇವಂಗೆ ಕಾಲ್ ಮಾಡಿದ್ದೆ, ಅವ್ನು ತುಂಬ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ದ, ನಿನ್ನ ಫ್ರೆಂಡ್ಶಿಪ್ ಮಧ್ಯೆ ಸಂಶಯ ಪಡ್ತಿದ್ದಾನೆ, ಅದಕ್ಕೆ ನಾನು ನೀನು ಕಾಲ್ ಮಾಡಲ್ಲ. ನಿನಗೆ ಕಾಲೇಜಲ್ಲಿ ನಾನು ನೀನು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೋ, ಯಾರೂ ಸಹ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಿರಲಿಲ್ಲ, ಆದರೆ ಇವನು ಈ ಥರ ಸಂಶಯ ಪಡ್ತಿದ್ದಾನೆ. ಒಬ್ಬ ಕುಡ್ಕನ ಜೊತೆನಾದ್ರು ಬದುಕ್ಬೋದು, ಒಡೆಯೋನ ಜೊತೆನಾದ್ರು ಬದುಕ್ಬೋದು, ಆದರೆ ಈ ಸಂಶಯ ಪಡೋನ ಜೊತೆ ಹೆಂಗೆ ಬದುಕ್ತೀಯ ಕಾವ್ಯ ನೀನು ಅಂತ ಹೇಳ್ತಾನೆ. ಅವಾಗ ಕಾವ್ಯ ಇದ್ದೋಳು, ನೋಡು ಭರತ್, ನಿನ್ನ ಫ್ರೆಂಡ್ಶಿಪ್ ಮಧ್ಯೆ ಅವ್ನು ಬರೋಕ್ಕೆ ಅವ್ನಿಗೆ ಯಾವುದೂ ರೈಟ್ಸ್ ಇಲ್ಲ, ನೀನೇನು ತಲೆ ಕೆಡಿಸ್ಕೋಬೇಡ, ಅವನು ಅದು ಬರಲಿ, ಅವನ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ಭರತ್ ಇದ್ದವನು, ಬೇಡ ಕಾವ್ಯ, ನೀನು ಹಂಗೆ ಮಾತಾಡೋಕ್ಕೆ ಹೋಗಬೇಡ, ಆಮೇಲೆ ನನ್ನಿಂದಾಗಿ ನಿಮ್ಮಿಬ್ರಿಗೂ ಜಗಳ ಆಗ್ಬಿಡುತ್ತೆ, ಇದನ್ನು ಇಲ್ಲಿಗೆ ಬಿಟ್ಬಿಡು ಅಂತ ಹೇಳಿದಾಗ ಕಾವ್ಯ ಸರಿ ಆಯಿತು, ನಾನು ಇಲ್ಲಿಗೆ ಬಿಡ್ತೀನಿ, ಆದರೆ ನೀನು ತಲೆ ಕೆಡಿಸ್ಕೋಬೇಡ, ಯಾವಾಗ ಟೈಮ್ ಬರುತ್ತೋ ಆಗ ನಾನು ಮಾತಾಡ್ತೀನಿ ಅಂತ ಅಂತಾಳೆ. ಈ ಕಾನ್ವರ್ಸೇಷನಲ್ಲಿ ಆ್ಯಕ್ಚುಲಿ ಮಹಾದೇವನಿಗೆ ಭರತ್ ಹೇಳಿರ್ತಾನೆ, ನಿನ್ನನ್ನು ನಾನು ಮುಗಿಸ್ಬಿಟ್ಟಾರು ನಾನು ಕಾವ್ಯನ ಕರ್ಕೊಂಡು ಹೋಗ್ತೀನಿ ಅಂತ. ಬಟ್ ಕಾವ್ಯನ ಮುಂದೆ ಭರತ್ ಇದ್ದವನು ಮಹಾದೇವ ನನಗೆ ಈ ಥರ ವಾರ್ನ್ ಮಾಡ್ದ ಅಂತ ಹೇಳ್ಬಿಟ್ಟು ಕಾವ್ಯಂಗೆ ಇನ್ನೂ ಸಿಟ್ಟು ಬರೆಸ್ತಾನೆ. ಕಾವ್ಯ ಇಮಿಡಿಯೇಟ್ ಕೆಳಗಡೆ ಬರ್ತಾಳೆ. ಮಹಾದೇವ ಅಂತ ಕಿರುಚಿದಾಗ ಮಹಾದೇವ ಇರಲ್ಲ. ನೋಡಿದ್ರೆ ಪಂಚಮಿ ಅಲ್ಲಿರ್ತಾಳೆ. ಪಂಚಮಿನ ಕೇಳಿದಾಗ ಮಹಾದೇವ ಹೊಲಕ್ಕೆ ಹೋಗಿದ್ದಾನೆ, ಗದ್ದೆಗೆ ಟ್ರ್ಯಾಕ್ಟರ್ ತಗೊಂಡು ಅಂತ ಹೇಳ್ತಾಳೆ. ಆಗ ಅವನು ಅಲ್ಲಿ ಹೋಗಿರೋ ವಿಷಯ ಗೊತ್ತಾದಮೇಲೆ ಬರಲಿ ತಡಿ ನಿನಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಹೇಳ್ಕೊಂಡಿರ್ತಾಳೆ. ಇಷ್ಟರಲ್ಲಿ ಮತ್ತೆ ಪ್ರೇಮ ಮತ್ತು ಸ್ನೇಹನ ಸೀನ್ ಬರುತ್ತೆ. ಪ್ರೇಮ ದೇವ್ರ ಹತ್ರ ಕೂತ್ಕೊಂಡು ಬೇಡ್ಕೊಳ್ತಾ ಇರ್ತಾಳೆ, ನನ್ನಿಂದನೇ ಇಷ್ಟೆಲ್ಲ ಆಯಿತು, ರಾಮ್ ಮರ್ಯಾದೆ ಹಿಂಗೋಗುತ್ತೆ, ನನ್ನ ಫ್ಯಾಮಿಲಿ ಮರ್ಯಾದೆ ಹಿಂಗೋಗುತ್ತೆ ಅಂತ ಅಂದಿದ್ರೆ ನಾನಂತೂ ಹಿಂಗೆ ಮಾಡ್ತಿರ್ಲಿಲ್ಲ, ನನಗೆ ನಿಜ ಹೇಳೋಕ್ಕೂ ರಾಮ್ ಬಿಡ್ತಾ ಇಲ್ಲ, ಆಣೆ ಮಾಡಿಸ್ಕೊಂಡಿದ್ದಾನೆ, ನಾನೇನಾದ್ರು ನಿಜ ಹೇಳಿದ್ರೆ ಅಪ್ಪ ದೊಡ್ಡತ್ತೆ ಎಲ್ಲರೂ ಸಾಯ್ತಾರೆ, ಹಂಗಾಗಿ ನಾನು ನಿಜ ಹೇಳ್ತಿಲ್ಲ ಅಂತ ಹೇಳಿ ದೇವ್ರ ಹತ್ರ ಅಳ್ತಾ ಇರಬೇಕಾದ್ರೆ ಸ್ನೇಹ ಬಂದು ಬೇಡ್ಕೊ ಎಷ್ಟು ಬೇಡ್ಕತ್ತೀಯ ಅಷ್ಟು ಬೇಡ್ಕೊ, ಆದರೆ ಇವತ್ತು ಕೋರ್ಟಲ್ಲಿ ರಾಮ್ನ ನಾನು ಪಡೆಯೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದಾಗ ಪ್ರೇಮ ಅದೇನು ಮಾಡ್ತೀಯ ಮಾಡು, ನಾನಂತೂ ನನ್ನ ರಾಮ್ನ ಬಿಟ್ಕೊಡಲ್ಲ, ಈ ಕತ್ತಲ್ಲಿ ತಾಳಿ ಇರೋವರೆಗೂ ನಾನಂತೂ ರಾಮ್ನ ಬಿಟ್ಕೊಡಲ್ಲ ಅಂದಾಗ, ಈ ಕತ್ತಲ್ಲಿ ತಾಳಿ ಇರೋದ್ರಿಂದ ಅಲ್ವಾ ನೀನು ಬಿಟ್ಕೊಡಲ್ಲ ಅಂತೀಯ, ಇದಿದ್ರೆ ತಾನೇ ಅಂತ ತಾಳಿ ಕೀಳಕ್ಕೆ ಹೋಗ್ತಾಳೆ. ತಾಳಿ ಕೀಳಕ್ಕೆ ಹೋದಾಗ ಪ್ರೇಮಂಗೆ ಸಿಟ್ಟು ಬಂದು ಅವಳಿಗೆ ಕಪಾಲಕ್ಕೊಂದು ಹೊಡಿತಾಳೆ. ಹೊಡೆದ್ಮೇಲೆ ನನಗೆ ಹೊಡಿತೀಯೇನೆ ಅಂತ ಅಂದ್ಬಿಟ್ಟು ಇವಳು ಹೊಡ್ಯಕ್ಕೆ ಹೋದಾಗ ಅಷ್ಟರಲ್ಲಿ ರಾಮ್ ಬಂದು ಸ್ನೇಹನ ಕೈ ಹಿಡ್ಕೊಳ್ತಾನೆ. ಇಲ್ಲಿ ಮತ್ತೆ ಇವ್ರ ಮನೆ ಸೀನಲ್ಲಿ ಎಲ್ಲರೂ ಕೋರ್ಟ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಮಹಾದೇವ ಬರಲಿ, ಮಹಾದೇವನಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಆದರೆ ಮಹಾದೇವ ಏನು ಮಾಡ್ತಾನೆ, ಅದು ಇನ್ನು ನಾಟಕನ ನಿಜನ ಅಂತ ಗೊತ್ತಿಲ್ಲ, ಹಣೆಗೆ ಕಾಲಿಗೆ ಕೈಗೆಲ್ಲ ಪಟ್ಟಿ ಕಟ್ಕೊಂಡು ಅವನು ವಿತ್ ಸ್ಟಿಕ್ ಬರ್ತಾನೆ. ಇದನ್ನು ನೋಡಿದ್ದು ಅವರಮ್ಮ ಫುಲ್ ಶಾಕಲ್ಲಿ, ಏನಾಯಿತು ಮಹಾದೇವ, ಏನಕ್ಕೆ ಹಿಂಗೆ ಬರ್ತಿದ್ಯಾ ಅಂತ. ಅವ ತೋಟದಿಂದ ಬರ್ತಾ ಇದ್ನ, ಟ್ರ್ಯಾಕ್ಟ್ರದ್ದು ಟೈರು ಕಳಿಸ್ಕೊಬಿಡ್ತು ಕಣಮ್ಮ ಅಂತ ಅಂದಾಗ ರಾಮಪ್ಪ ಇದ್ದವನು, ಅಲ್ಲ ಮಹಾದೇವ, ನೀನು ಟ್ರ್ಯಾಕ್ಟ್ರನ್ನ ಹೆಂಗೆ ಮೇಂಟೈನ್ ಮಾಡ್ತೀಯ ಅಂತ ನನಗೆ ಗೊತ್ತು, ಅದು ಹೆಂಗಾಯಿತು ಅಂತ ಕೇಳಿದಾಗ ಮಹಾದೇವ ಇದ್ದವನು, ಅದೇ ಗೊತ್ತಿಲ್ಲ ಚಿಕ್ಕಪ್ಪ, ಯಾರೋ ಬೇಕು ಅಂತಲೇ ಟೈರ್ದು ನಟ್ಟು ಬೋಲ್ಟು ಬಿಚ್ಚಿದ್ದಾರೆ ಅನಿಸುತ್ತೆ, ಅದು ಯಾರು ನನಗೆ ಸಿಗಲಿ ಅವ್ರ ಸೊಂಟ ಮುರಿತೀನಿ ಅಂತ
ಮಹಾದೇವ ಹೇಳ್ತಾನೆ. ಆಗ ಕಾವ್ಯ ಇದ್ದೋಳು, ಮಹಾದೇವ ನಿನಗೆ ನೀನೇ ಏನೇನೋ ಅಂದ್ಕೊಳಕ್ಕೆ ಹೋಗಬೇಡ ಅಂತ ಹೇಳಿ ಸಮಾಧಾನ ಮಾಡಿದಾಗ ಮಹಾದೇವ ಸರಿ ನಡ್ರಿ ಆಯಿತು ನಾವು ಕೋರ್ಟಿಗೆ ಹೋಗೋಣ ಅಂದ. ಹಂಗ ಪ್ರೇಮ ಮಾವ ಅಂದರೆ ರಾಮ ಅವರ ಅಪ್ಪ ಬೇಡ ನೀನು ಬರೋದು ಬೇಡ ಈ ಸ್ಥಿತಿಲಿ ಅಂತ ಮಹಾದೇವಂಗೆ ಹೇಳ್ತಾರೆ. ಮಹಾದೇವ ಕೇಳಲ್ಲ, ಇಲ್ಲ ನಾನು ಬರ್ತೀನಿ, ನನ್ನ ತಮ್ಮ ನಾನು ಬಂದರೆ ಒಂದು ಬಲ ಇರ್ತದೆ, ಆ ಸ್ನೇಹಂಗೆ ಇವತ್ತು ಮುಖಾಮುಖಿ ಕೇಳೇ ಬಿಡ್ತೀನಿ ಅಂತ ಹೇಳಿದಾಗ ಮಹಾದೇವರ ಅಮ್ಮ ಇದ್ದವ್ರು ಹೇಳ್ತಾರೆ, ಏನು ಅಲ್ಲೂ ಜಗಳ ಮಾಡೋದ, ನೀನು ಬೇಡ, ನಿನ್ನ ಪರಿಸ್ಥಿತಿ ಸರಿ ಇಲ್ಲ, ನೀನು ಇಲ್ಲೇ ಇರೋ ಅಂತ ಹೇಳಿ ಅವನ್ನ ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ ಮಾಡಿ ಕಾವ್ಯಂಗೆ ಹೇಳ್ತಾರೆ, ಕಾವ್ಯ ಅವನನ್ನು ರೂಮಿಗೆ ಕರ್ಕೊಂಡು ಹೋಗು ಅಂತ. ಆ ಕಾವ್ಯ ಅತ್ತೆ ನಾನು ಬರ್ತೀನಿ ಅಂತ ಅಂದಾಗ, ಇಲ್ಲ ಕಾವ್ಯ ನೀನು ಇಲ್ಲೇ ಇರು, ಮಹಾದೇವಂಗೆ ನಿನ್ನ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೊರಡ್ತಾರೆ. ನಾಳಿನ ಎಪಿಸೋಡಲ್ಲಿ ಆ ಕೋರ್ಟ್ ಸೀನ್ ಏನು ಪ್ರೋಮೋ ತೋರಿಸ್ತಿದ್ದಾರೆ ಅದು ನಾಳಿನ ಎಪಿಸೋಡಲ್ಲಿದೆ. ಅವಳು ಸ್ನೇಹನ ಪ್ರೇಮನ ಹತ್ರ ಹೇಳಿರಂಗೆ ನಾನು ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತೀನಿ ಅಂತ ಹೇಳಿರ್ತಾಳೆ. ಅದೇ ಥರ ಸ್ನೇಹ ಹೇಳ್ತಾಳೆ ಕೋರ್ಟ್ ಮುಂದೆ, ನಾನು ರಾಮ್ ಇನ್ನೇನು ಮದುವೆ ಆಗ್ತೀವಲ್ಲ ಅಂತ ಅಂದ್ಬಿಟ್ಟು ನಾವಿಬ್ಬರು ಗಂಡ ಹೆಂಡತಿ ಥರನೇ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ದು, ನಾನು ಅವನ ಜೊತೆ ಫುಲ್ಲು ಅದೇ ಥರ ಇದ್ದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾಳೆ. ಎಲ್ಲರೂ ಶಾಕಲ್ಲಿ ನಿಂತ್ಕೊಳ್ತಾರೆ. ಅದೇ ಇವತ್ತಿನ ಅಪ್ಡೇಟ್.